ರಾಜಧಾನಿಯಲ್ಲಿ ಇಂದು ಮತ್ತೆ ಮಳೆ ಸಿಂಚನವಾಯಿತು. ಸಂಜೆ ಆಗ್ತಾ ಇದ್ದಂತೆ ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಮಲ್ಲೇಶ್ವರಂ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ವೈಟ್ಫೀಲ್ಡ್ ಭಾಗದಲ್ಲೂ ಮಳೆಯ ಅಬ್ಬರ ಮುಂದುವರೆದಿದ್ದು ವೀಕೆಂಡ್ ಮೋಜು ಮಸ್ತಿಯಲ್ಲಿ ಇದ್ದವರಿಗೆ ಮಳೆ ಅಡ್ಡಿಯಾಗಿದೆ. 2 ದಿನದ ಹಿಂದೆ ನಾಪತ್ತೆಯಾಗಿದ್ದ ಕರು ಮಾಂಸಾಹಾರಿ ಹೋಟೆಲ್ ಬಳಿ ಪತ್ತೆಯಾಗಿದ್ದು ಅನುಮಾನಗೊಂಡ ಸ್ಥಳೀಯರು ಹೋಟೆಲ್ಗೆ ಮುತ್ತಿಗೆ ಹಾಕಿದ್ದಾರೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿ ಘಟನೆ ನಡೆದಿದೆ. ಹೊಸಹುಡ್ಯ ಗ್ರಾಮದ ಮೂರ್ತಿ ಎನ್ನುವವರಿಗೆ ಸೇರಿದ ಕರು ಹೋಟೆಲ್ ಒಳಗಡೆ ಪತ್ತೆಯಾಗಿದ್ದು ಕರುವನ್ನ ಕಡಿಯುವುದಕ್ಕೆ ಇಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. ವಿಜಯಪುರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಪಿಎಂ ಇ-ಡ್ರೈವ್ ಯೋಜನೆ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಬಿಎಂಟಿಸಿಗೆ 4500 ಎಲೆಕ್ಟ್ರಿಕ್ ಬಸ್ಗಳನ್ನು ಪಡೆಯುವುದಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಒಪ್ಪಿದೆ. ಮೊನ್ನೆ ಬಿಎಂಟಿಸಿ ಎಂಡಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. 4500 ಬಸ್ಗಳಿಗಾಗಿ ಬಿಎಂಟಿಸಿ ಡಿಪೋ ಚಾರ್ಜಿಂಗ್ ವ್ಯವಸ್ಥೆಗಾಗಿ ಸೂಚನೆ ನೀಡಿದ್ದಾರೆ. ಇದಕ್ಕಾಗಿ 32 ಡಿಪೋಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದಾರೆ. ಬೆಂಗಳೂರಿನ ರಸ್ತೆಗಳೇ ಮೃತ್ಯುಕೂಪಗಳಾಗಿ ಬದಲಾಗ್ತಾ ಇದ್ದು ಗೆದ್ದಲಹಳ್ಳಿ ಭೈರತಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ಮಧ್ಯೆನೇ ವಿದ್ಯುತ್ ಕಂಬಗಳು ವಾಹನ ಸವಾರರಿಗೆ ಆತಂಕ ತಂದಿವೆ. ಒಂದು ಕಡೆ ಮಾತ್ರ ಅಲ್ಲ, ಒಟ್ಟು 3 ಭಾಗಗಳಲ್ಲಿ ರಸ್ತೆಯ ಮೇಲೇನೆ ವಿದ್ಯುತ್ ಕಂಬಗಳು ಕಾಣಿಸ್ತಾ ಇದ್ದು ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿಯಂತಾಗಿದೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದುರಂತ ನಡೆಯುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಿದೆ. ನೀವು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ, ಒಂದು ರೀತಿ ಭಯನೂ ಆಗುತ್ತೆ. ರಸ್ತೆ ಮಧ್ಯೆನೇ ಹೇಗೆ ಈ ರೀತಿ ವಿದ್ಯುತ್ ಕಂಬಗಳನ್ನ ಹಾಗೆ ಬಿಡೋಕ್ಕಾಗುತ್ತೆ? ಏನು ಸ್ವಲ್ಪ ಯಾಮಾರಿದ್ರೂ ಕೂಡ ವಾಹನ ಸವಾರರ ಪ್ರಾಣ ಜೀವನೇ ಹಾರಿ ಹೋಗುತ್ತೆ, ಪ್ರಾಣ ಪಕ್ಷಿನೇ ಹಾರಿ ಹೋಗುತ್ತೆ. ಸೊ ಈ ರೀತಿ ಒಂದು ನಿರ್ಲಕ್ಷ್ಯ ಈಗ ಈ ಒಂದು ಪ್ರದೇಶದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು.